திருவண்ணாமலையை நீங்கள் எல்லாம் சேர்ந்துக்கிட்டு ஹிந்தி, இங்கிலீஷு, தமிழ், தெலுங்கு, அதுக்கு எதுக்கு தெலுங்குல எதுக்கு இங்கே வருது? எதுக்கு தமிழில் இருக்கணும்? ஒரு பொது மொழியாக எல்லாருக்கும் தொடர்பு மொழியாக ஆங்கிலம் இருக்குது, அதோட விட வேண்டியதானே. ತಿರುವಣ್ಣಾಮಲೆಯಲ್ಲಿರುವ ದೇವಸ್ಥಾನದ ಬೋರ್ಡ್ ಮೇಲೆ ಒಂದು ಲೆಟರ್ ತೆಲುಗಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಲ್ಲಿ ನಡೆಸ್ತಿರೋ ದಂಧೆ ಅನ್ಬೋದಾ ಇಲ್ಲಾಂದ್ರೆ ಅನಾಚಾರ ಅನ್ಬೋದಾ ಎಷ್ಟು ವರಸ್ಟ್ ಆಗಿದೆ ಅಂತ ಹೇಳಿದ್ರೆ ಆ ಇಶ್ಯೂ ಏನಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ತಿರುವಣ್ಣಾಮಲೈ ತುಂಬಾ ಪವರ್ಫುಲ್ ಜಾಗ ಆಗಿರ್ಬೋದು, ಎಷ್ಟೇ ಆಗಿರ್ಬೋದು, ಬಟ್ ಟು ಬಿ ಫ್ರಾಂಕ್ ನನಗೂ ಗೊತ್ತಿರಲಿಲ್ಲ. ಒಂದು ಜಸ್ಟ್ ಟೆಂಪಲ್ ಅನ್ಕೊಂಡಿದ್ದೆ. ಬಟ್ ತೆಲುಗಲ್ಲಿ ಒಬ್ಬ ವೇದ ವಚನಗಳನ್ನು ಮಾಡುವ ಒಬ್ಬ ಯೋಗಿ ಇದ್ದಾರೆ. ಯೋಗಿ ಎಂಬುದು ಅವ್ರನ್ನ ಏನು ಅನ್ನೋದು ಐ ಆಮ್ ಸಾರಿ ಟು ಸೇ ದಿಸ್, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರ ಹೆಸರು ಚಾಗಂಟಿ ಅಂತ. ಅವರೊಂದು ರೀಲ್ ಮಾಡುತ್ತೆ, ಒಂದು ರೀಲ್ ಫೇಮಸ್ ಆಗುತ್ತೆ. ಲಿಟ್ರಲಿ ಹೇಳ್ತೀನಿ, ಅಲ್ಲಿ ತಿರುವಣ್ಣಾಮಲೆಯಲ್ಲಿರುವಂತಹ ಜನನೇ ಹೇಳ್ತಾರೆ ಆ ರೀಲ್ ಬಂದ್ಮೇಲೆ ಇಲ್ಲಿ ಬರೋ ಜನಸಂಖ್ಯೆ ತುಂಬಾ ಆಗ್ಬಿಟ್ಟಿದೆ ಅಂತ. ಆ ರೀಲ್ ಎಷ್ಟು ರೀಚ್ ಆಯ್ತು ಅಂದ್ರೆ ಮೋರ್ ದನ್ 100 ಮಿಲಿಯನ್ಸ್ ಜನ ನೋಡಿದ್ದಾರೆ ಆ ಒಂದು ರೀಲ್ನ. ಆ ರೀಲ್ ಒಂದ್ಸಲ ಹಾಕ್ತೀನಿ ನೋಡಿ, ಎಷ್ಟು పవర్ఫుల్ ಆಗಿರುತ್ತೆ ಅಂತ. అరుణాచల ప్రవేశము అంత తేలికైన విషయం కాదు. అరుణాచలంలోకి వెళ్ళాడు అంటే వాడికి ఏదో అధికారం ఉంది, పరమేశ్వరానుగ్రహాన్ని పొంది ఉన్నాడని గుర్తు. అరుణాచలం వెళ్లి అడగని వాడిది పాపం తప్ప, అరుణాచలం వెళ్ళినటువంటి వాడికి, అరుణాచలం వెళ్లి ప్రార్థించిన వాడికి సాధారణంగా కోరిక తీరకపోవడం అన్నది ఉండదు. అంత పరమపావనమైనటువంటి క్షేత్రము ఆ అరుణాచల. ಈ ಲೆಕ್ಕಕ್ಕೆ ಹೋದ್ರೆ ತಿರುಪತಿಯಲ್ಲಿ ಎಲ್ಲಿ ನೋಡಿದ್ರು ಸಹ ತೆಲುಗು, ಇಂಗ್ಲಿಷ್, ಹಿಂದಿ ಅಂಡ್ ತಮಿಳ್ ಇರುತ್ತೆ. ಅವರು ಅನ್ಕೋಬೋದಲ್ಲ ತಮಿಳ್ ಏನಕ್ಕೆ, ತೆಲುಗು ಇಂಗ್ಲಿಷ್ ಸಾಕಂತಲ್ಲ. ಅಂಡ್ ಕರ್ನಾಟಕದವ್ರು ನಾವು ಕ್ವಶನ್ ಮಾಡ್ಬೋದಲ್ಲ, ನಮ್ಮ ಕರ್ನಾಟಕದ ಸೈನ್ ಬೋರ್ಡ್ಸ್ ಎಲ್ಲಿ ಇಲ್ಲ ಅಂತ. ಒಂದು ಟೆಂಪಲ್, ಒಂದು ದೇವರು ಅಂತ ಬಂದಾಗ ಅಲ್ಲಿ ಮೇನ್ ಈ ಭಾಷೆ, ಜಾತಿ, ಧರ್ಮ ಬರಲ್ಲ ಸರ್. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇನ್ನು ದಿನೇ ಮೂರ್ಖರಾಗ್ಬಿಡ್ತಿದ್ದೀರಾ ನನಗೆ ಗೊತ್ತಿಲ್ಲ.